Every great story begins with a spark of magic. Welcome to the world of Devi Yakshini Media. Welcome to Devi Yakshini Media. ನಮಸ್ಕಾರ ವೀಕ್ಷಕರೇ, ದೇವಿ ಯಕ್ಷಿಣಿ ಮೀಡಿಯಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಗಳು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ಒಂದು ಅದ್ಭುತವಾದ ವಿಚಾರದೊಂದಿಗೆ ಗುರುಗಳು ನಮ್ಮ ಜೊತೆ ಇದ್ದಾರೆ, ನಿಮಗೆ ತಿಳಿಸ್ಕೊಡ್ತಾರೆ. ಎಷ್ಟೊಂದು ವಿಡಿಯೋಗಳು ಬಂದಿದೆ ನಮ್ಮ ಚಾನಲಲ್ಲಿ, ಅದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ. ಮುಂದೆನೂ ಸಪೋರ್ಟ್ ಮಾಡಿ, ಲೈಕ್ಸು ಕಾಮೆಂಟ್ಸು ಮಾಡಿ, ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾವು ತಿಳಿಸ್ಕೊಡ್ತೀವಿ ನಿಮಗೆ, ಅದಕ್ಕೆ ಸಪೋರ್ಟ್ ಮಾಡಿ. ಗುರುಗಳೇ, ಮತ್ತೊಮ್ಮೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಇವಾಗ ಎಲ್ಲಿ ಇದ್ರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈಗ ತುಂಬ ಜನ ಎಲ್ಲ ಕಡೆ ಕರುಂಗಾಲಿ ಮಾಲೆಯನ್ನು ಧರಿಸ್ಕೊಳ್ತಾ ಇದ್ದಾರೆ. ಕರುಂಗಾಲಿ ಮಾಲೆ ಧರಿಸ್ಕೊಳ್ತಾ ಇದ್ದಾರೆ ಗುರುಗಳೇ. ಅದ್ರದ್ದು ಏನು ವಿಶೇಷತೆ ಗುರುಗಳೇ? ಕರುಂಗಾಲಿ ಮಾಲೆ ಇವಾಗ ಎಲ್ಲ ಅಂದ್ರಲ್ಲಿ ಸಿಕ್ಬಿಡುತ್ತೆ ಗುರುಗಳೇ ಈಸಿಯಾಗಿ, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕೋವಿಡ್ ಬಂತು, ಆಯಿತಾ? ರೋಗ ಯಾಕೆ ಬಂತು ಅಂದರೆ ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಬಂತು. ಎಷ್ಟೋ ಜನ ಪಾಪ ತೀರೋದ್ರದ್ರಲ್ಲಿ, ಎಷ್ಟೋ ಫ್ಯಾಮಿಲಿಗಳು ತೊಂದರೆ ಆಯಿತು, ಆಯಿತಾ? ಇದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಶಾಪ ಅನ್ಬೋದು, ಅಥವಾ ತೊಂದರೆ ಅನ್ಬೋದು, ಅಥವಾ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ, ಒಂದು ಭೂಭಾರ ಕಡಿಮೆ ಆಗೋದಕ್ಕೆ ಒಂದು ಥರದ ಒಂದು ಉದಾಹರಣೆ. ಅದೇ ಥರ ಏನಾಗುತ್ತೆ ಅಂದರೆ, ಮನುಷ್ಯ ತನಗೆ ತಾನೇ ಹಾಳು ಮಾಡೋದಕ್ಕೆ ಕೆಲವು ತಂತ್ರಗಳನ್ನ ಮಾಡ್ತಾನೆ, ಆಯಿತಾ? ಆ ಒಂದು ತಂತ್ರಗಳಲ್ಲಿ ಇದು ಒಂದು, ಕರುಂಗಾಲಿ ಮಾಲೆನೂ ಒಂದು. ನೋಡಿ, ಕರುಂಗಾಲಿ ಅಂತ ಹೇಳಿದ್ರೆ ಹೆಂಗಿರುತ್ತೆ ಅದು ಬಣ್ಣ ಹೆಂಗಿರುತ್ತೆ ಕರುಂಗಾಲಿ ಮಾಲೆದು? ಅದು ಬ್ರೌನ್ ಇರುತ್ತೆ, ಕಪ್ಪಿರುತ್ತೆ, ಬ್ರೌನ್ ಇರುತ್ತೆ. ಈ ಕಪ್ಪು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಅದು ಕಾಳಿ ಅವತಾರ, ಅದು ಕಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮರ. ಅದು ಒನಕೆ ಮರ ಅಂತ ಹೇಳಿ ಕರಿತೀವಿ ನಾವು. ಮುಂಚೆ ಒನಕೆ ಇತ್ತಲ್ಲ, ಆ ಒನಕೆ ಮರದಿಂದನೇ ಕರುಂಗಾಲಿ ಮಾಡೋದು. ಕರುಂಗಾಲಿ ಕಪ್ಪು ಮರ ಅದು. ನೋಡಿ, ಆ ಕಪ್ಪು ಮರದಲ್ಲಿ ಯಾವಾಗಲೂ ಕೂಡ ದೆವ್ವ, ಭೂತ, ಪ್ರೇತ, ಪಿಶಾಚಿಗಳು ವಾಸ ಆಗಿರುತ್ತೆ, ಆಯಿತಾ? ಸೊ ಈ ಒಂದು ಕರುಂಗಾಲಿ ಮಾಲೆ ಅಂತಕ್ಕಂಥದ್ದು ಏನಿದೆ, ನೆಗೆಟಿವ್ ಅಂತಕ್ಕಂಥದ್ದು ಬಹಳ ಬೇಗ ಅಟ್ರ್ಯಾಕ್ಟ್ ಆಗುವಂಥ ಒಂದು ಮಾಲೆ ಇದು. ನೋಡಿ, ಎಷ್ಟೋ ಜನ ಹೇಳ್ತಾರೆ, ಈಗ ನಾವು ಎಷ್ಟೋ ಮೀಡಿಯಾಗಳಲ್ಲಿ ನೋಡ್ತಾ ಇದ್ವಿ, ಕರುಂಗಾಲಿ ಮಾಲೆ ಹಾಕಿದ್ರೆ ಶತ್ರುಗೆ ತೊಂದರೆ ಆಗಿಬಿಡುತ್ತೆ, ಅದಾಗತ್ತೆ ಇದಾಗತ್ತೆ, ಒಂದು ರಾಶಿ ಹೇಳ್ತಾಯಿದ್ರು. ಕರುಂಗಾಲಿ ಮಾಲೆ ಹಾಕೋದ್ರಿಂದ ಫಸ್ಟು ಹಾಕ್ಕೊಂಡವನಿಗೆ ತೊಂದರೆ ಆಗುತ್ತೆ. ಕರುಂಗಾಲಿ ಮಾಲೆ ಅಷ್ಟು ಡೇಂಜರ್ ಮಾಲೆ ಇನ್ನೊಂದು ಯಾವುದೂ ಇಲ್ಲ. ಅದನ್ನು ಯಾವಾಗಲೂ ಕೂಡ ಜಪಕ್ಕೆ ಯೂಸ್ ಮಾಡಬೇಕು. ಅದು ಯಾವುದು? ಕಾಳಿ ಜಪ ಮಾಡೋದಿದ್ರೆ, ಮೃತ್ಯುಂಜಯ ಮಾಡೋಂಗಿದ್ರೆ, ವೀರಭದ್ರೇಶ್ವರ ಮಾಡೋಂಗಿದ್ರೆ, ಇಂಥ ತುಂಬ ಉಗ್ರವಾಗಿರುತ್ತಲ್ಲ ಶನೇಶ್ವರನ ಜಪ, ಈ ಥರ ಎಲ್ಲ ಮಾಡಿದಾಗ ಜಪಕ್ಕೆ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಅದನ್ನು ನಾವು ಯಾವಾಗಲೂ ಧರಿಸ್ಕೊಂಡಿರ್ತೀವಿ, ನಾವು ಕೈಗೆ ಹಾಕ್ಕೊಳ್ತೀವಿ, ಕಾಲಿಗೆ ಹಾಕ್ಕೊಳ್ತೀವಿ, ನಮ್ಮ ದೃಷ್ಟಿ ಹೋಗುತ್ತೆ ಅಂದರೆ ಅದೆಲ್ಲ ವಿನಾಶದ ಪರಮಾವಧಿ ಅಂತ ಹೇಳ್ಬೋದು. ನೋಡಿ, ಎಷ್ಟೋ ಜನ ಫಿಲಮ್ ಆ್ಯಕ್ಟರ್ಗಳ ಒಂದು ಮುಖವನ್ನು ತೋರಿಸ್ತಾರೆ. ನೋಡಿ, ಇವ್ರು ಹಾಕ್ಕೊಂಡಿದ್ರು ಹಿಂಗಾಯ್ತು ಅಂತ. ಅವ್ರ ಬ್ಯಾಕ್ಗ್ರೌಂಡಲ್ಲಿ ಮದುವೆ ಆಗಿ ಡೈವರ್ಸ್ ಆಗಿರುತ್ತೆ, ಒಂದಷ್ಟು ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿರ್ತಾರೆ, ತೊಂದರೆಗಳಾಗಿರುತ್ತೆ. ಇವತ್ತು ಎಷ್ಟೋ ಜನ ಈ ಕರುಂಗಾಲಿ ಮಾಲೆಯನ್ನು ಹಾಕ್ಕೊಂಡು ಮನೆಯನ್ನು ಹಾಳು ಮಾಡ್ಕೊಂಬಿಟ್ಟಿದ್ದಾರೆ. ಮನೆ ಹಾಳಾಗ್ಬಿಡುತ್ತೆ, ಅಷ್ಟು ಡೇಂಜರ್ ಆಗಿರ್ತಕ್ಕಂಥ ಮಾಲೆ ಇದು. ಎಷ್ಟೋ ಜನ ವಿದ್ಯಾರ್ಥಿಗಳು ಹಾಕ್ಕೊಂಡು ಅವ್ರಿಗೆ ವಿದ್ಯೆನೇ ತಲೆಗತ್ತೋದಿಲ್ಲ, ಒಂಥರ ಮಂಕು ಕವಿದ್ಬಿಡುತ್ತೆ. ಯಾಕಂದರೆ ನಾನು ಹೇಳಿದ್ನಲ್ಲ, ನೆಗೆಟಿವಿಟಿ ಇರೋವಂಥ ಮಾಲೆ ಇದು ಕರುಂಗಾಲಿ ಮಾಲೆ. ಈ ಕರುಂಗಾಲಿ ಮಾಲೆಯನ್ನು ಯಾರು ಉಪಯೋಗ ಮಾಡಲೇಬಾರ್ದು. ಅತ್ಯಂತ ದರಿದ್ರಯುತವಾಗಿರ್ತಕ್ಕಂಥ ಮಾಲೆ ಇದು. ಅದನ್ನು ಬೆಳ್ಳಿಲಿ ಬೇರೆ ಪೋಣಿಸ್ಬಿಟ್ಟು ಕೊಡೋದು, ಅದನ್ನು ಬೆಳ್ಳಿಲಿ ಬೇರೆ ಪೋಣಿಸ್ಬಿಟ್ಟು ಕೊಡ್ತಾರೆ, ಹಾಕ್ಕೊಳ್ಳಿ ಯಾವಾಗಲೂ ನಿಮಗೆ ಅನುಕೂಲ ಆಗುತ್ತೆ ಅಂತ. ನನಗೊಬ್ರು ತಂದ್ಕೊಟ್ರು ಗುರುಗಳೇ, ಕರುಂಗಾಲಿ ಮಾಲೆ ಧರಿಸ್ಕೊಳ್ಳಿ ಅಂತ. ನನ್ನ ಗುರುಗಳನ್ನ ಕೇಳಿ ಒಂದ್ಸಲ ಧರಿಸ್ಕೊಳ್ಳೋಣ ಅಂತ. ನೋಡಿ, ಗುರುಗಳ ಒಂದು ಕೇಳ್ಬಿಟ್ಟು ಹಾಕೊಳ್ಳೋದು ಅಂದರೆ, ನೋಡಿ, ನೀವು ತುಂಬ ಒಂದು ಒಳ್ಳೆಯ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ ಕೇಳಬೇಕು ಅಂತ ಹೇಳಿದರೆ. ಯಾಕಂದರೆ ನೋಡಿ, ಕೆಲವರೆಲ್ಲ ಹಾಕ್ಕೊಂಡ್ಬಿಡ್ತಾರೆ, ಗಂಡ ಹೆಂಡತಿರ ಮಧ್ಯದಲ್ಲಿ ಡೈವರ್ಸ್ಗಳಾಗುತ್ತೆ, ಆಯಿತಾ? ಮತ್ತು ಅವ್ರ ಮಧ್ಯದಲ್ಲಿ ಯಾವಾಗಲೂ ಕಿತ್ತಾಟ, ಜಗಳಗಳಾಗುತ್ತೆ. ನಾವೇನೋ ಒಂದು ದೃಷ್ಟಿಗೋ ಅದಕ್ಕೋ ಇದಕ್ಕೋ ಅಂತ ಹಾಕ್ಬಿಟ್ರೆ ತುಂಬ ತೊಂದರೆಗಳಾಗುತ್ತೆ. ಹಂಗನ್ಬಿಟ್ಟು ಯಾರೋ ಕೇಳ್ಬೋದು ನನಗೆ, ಗುರುಗಳೇ ಕಪ್ಪು ದಾರ ಕಟ್ಕೊಳ್ತಾರೆ ಅಂತ ಹೇಳ್ತಾರೆ. ನೋಡಿ, ನಾನು ಕೂಡ ಕಪ್ಪು ದಾರವನ್ನು ಹಾಕ್ಕೊಂಡಿದ್ದೀನಿ. ಕಪ್ಪು ದಾರ ದೃಷ್ಟಿಗೆ ಇರೋದು, ದೃಷ್ಟಿ ಪರಿಹಾರ ಆಗೋದಕ್ಕೆ ದಾರ ಬೇರೆ ಲೆಕ್ಕದಲ್ಲಿ ಬರುತ್ತೆ. ಈ ಕರುಂಗಾಲಿ ಅನ್ನೋದೇನು ಗೊತ್ತಾ? ಒನಕೆ, ಅದು ಹೇಳಿದ್ನಲ್ಲ, ಒನಕೆ ಮರ. ಅದು ಒನಕೆನ ಏನಕ್ಕೆ ಯೂಸ್ ಮಾಡ್ತಾರೆ? ಕುಟ್ಟಕ್ಕೆ ಯೂಸ್ ಮಾಡ್ತಾರೆ, ಇಲ್ಲ ಒಡೆಯಕ್ಕೆ ಯೂಸ್ ಮಾಡ್ತಾರೆ ಅಲ್ವಾ? ಇದು ಅದೇ ಮಾಡುತ್ತೆ, ಒಂದು ಕುಟ್ಟುತ್ತೆ, ಇಲ್ಲ ಒಡೆಯುತ್ತೆ. ಅಷ್ಟು ಡೇಂಜರ್ ಇರುತ್ತೆ. ವಿಚಾರ ತುಂಬ ಸೀರಿಯಸ್ ಆಗಿದೆ. ಕರುಂಗಾಲಿ ಮಾಲೆಯನ್ನು ಯಾರೋ ಏನೇನೋ ಹೇಳಿಬಿಟ್ಟು ಟಿ ವಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಯೂಟ್ಯೂಬ್ಗಳಲ್ಲೆಲ್ಲ ಟೋಪಿ ಹಾಕೋರು ಇರ್ತಾರೆ. ಹುಷಾರಾಗಿರಿ.
ತೊಗೊಳಕ್ಕೆ ಹೋಗ್ಬಿಡಿ. ತೊಗೊಂಡು ನೀವು ಹಾಕ್ಕೊಂಡ್ಮೇಲೆ ಪರಿಣಾಮ ಅನುಭವಿಸಿದ್ಮೇಲೆ ಅದರ ಕಾಮೆಂಟ್ಸನ್ನು ಅಲ್ಲಿ ಅದೇ ಚಾನಲಲ್ಲಿ ನೀವು ತಿಳಿಸಿ, ಇಲ್ಲ ನಮ್ಮಲ್ಲಿ ಬಂದು ತಿಳಿಸಿದ್ರೆ ಬೇರೆಯವರು ಕೂಡ ಅರ್ಥಕೊಳ್ತಾರೆ, ಏನಾಗಿದೆ ಅಂತೇಳಿ ಅರ್ಥಕೊಳ್ತಾರೆ. ಕರಂಗಾಲಿ ಮಾಲೆ ತುಂಬ ಡೇಂಜರ್ ಮಾಲೆ, ಆಯಿತಾ. ಅದನ್ನು ಕೆಲವರು ಸದ್ಯ ಹಾಕ್ಕೊಳ್ಳೋದಲ್ದೇ ಪಾಯಿಗೆ ಕೂಡ ಹಾಕ್ತಾರೆ, ಪಾಯದಲ್ಲಿ ಮಣಿಗಳನ್ನ ಹಾಕಿ ಇದು ಮಾಡ್ತಾರೆ, ಆಯಿತಾ. ಸೊ ಅದೆಲ್ಲ ಮಾಡಬಾರ್ದು, ನೆಗೆಟಿವಿಟಿ ಇರುವಂಥ ಮಾಲೆ. ಆದ್ದರಿಂದ ಅಂಥದ್ದೆಲ್ಲ ತಪ್ಪು ಮಾಡಬಾರ್ದು. ನೋಡಿ, ಯಾವುದೇ ಒಂದು ಮಾಲೆ ಆದರೂ ಕೂಡ ಗುರುಗಳಿಂದ ಕೇಳಬೇಕು, ಅದು ಆಗುತ್ತಾ ಆಗಲ್ವಾ ಅಂತ ಕೇಳಿದಾಗ ಸರಿಯಾಗಿರ್ತಕ್ಕಂಥ ಗುರುಗಳಾದರೆ, ದುಡ್ಡು ಮಾಡ್ಕೊಳ್ದೇ ಇರೋರು, ಆಯಿತಾ, ನಿಯತ್ತಾಗಿರೋವಂಥವ್ರಾದರೆ ಹೇಳ್ಬಿಡ್ತಾರೆ ಹಾಕ್ಕೊಬಿಡಿ, ತೊಂದರೆ. ಈಗ ನಾನು ತಂದು ಮಾರ್ಬೋದಪ್ಪ, ಏನು ನಮಗೆ ತಮಿಳ್ನಾಡಿಗೆ ಹೋದರೆ ಒಂದು 100 ರೂಪಾಯಿಗೆ 70 ರೂಪಾಯಿಗೆಲ್ಲ ಮಾಲೆ ಸಿಗುತ್ತೆ. ತಂದಿಲ್ಲಿ 1000, 2000, 3000ಕ್ಕೆ ಮಾರ್ಬೋದು, ದುಡ್ಡು ಮಾಡ್ಬೋದು. ಆ ಥರದ್ದೆಲ್ಲ ಬೇಕಾ? ಜನಗಳನ್ನ ಹಾಳು ಮಾಡುವಂಥದ್ದು ಯಾವತ್ತೂ ಮಾಡಬಾರ್ದು. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರಲ್ಲ, ಆ ಥರ ಇದ್ದವ್ರು ಮಾತ್ರ ಅದನ್ನು ಮಾಡೋದು. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಹೆಣ್ಣು ಮಕ್ಕಳು ಎಕ್ಸ್ಪೆಷಲಿ ಹೇಳಬಾರ್ದು, ಕೆಲವು ಚಾನಲ್ಗಳಲ್ಲಿ ಹೆಣ್ಣುಮಕ್ಕಳು ಕೂತ್ಕೊಂಡು ಅದನ್ನ ಪ್ರಮೋಟ್ ಮಾಡ್ತಾರೆ, ಜ್ಯೋತಿಷ್ಯರು ಅಂತ ಹೇಳ್ಬಿಟ್ಟು. ಜ್ಯೋತಿಷಿಗಳು ಹೆಣ್ಮಕ್ಳು ಇರ್ತಾರೆ, ಅವರೆಲ್ಲ ಪ್ರಮೋಟ್ ಮಾಡ್ತಾರೆ ಇದನ್ನು ಹಾಕ್ಕೊಳ್ಳಿ ಅಂತ. ಖಂಡಿತವಾಗ್ಲೂ ಹೇಳ್ತೀನಿ, ಒಂದು ಜ್ಞಾನ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಅದು ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅನ್ನೋದು ನೋಡಬೇಕು. ಈಗ ನಾನು ಪ್ರಸಾದ ಒಂದು ವರ್ಷ ಒಂದು ಪ್ರಸಾದನ ಹಾಗೆ ಇಟ್ಟು ತೊಗೊಂಬಂದು ತಿನ್ನಿ ಅಂದರೆ ನೀವು ತಿನ್ನಬಾರ್ದು. ಎಂಥದೇ ಪ್ರಸಾದ ಕೊಟ್ಟರು, ಯಾಕೆ? ಸೈಂಟಿಫಿಕ್ ಆಗಿ ಅದರಲ್ಲಿ ಅದು ಹೋಗಿರುತ್ತೆ, ಪ್ರಸಾದ ಹಾಳಾಗೋಗಿರುತ್ತೆ, ಆಯಿತಾ. ನೆಗೆಟಿವ್ ಆಗಿರುತ್ತೆ ಆ ಪ್ರಸಾದ. ಆಲಸ್ಯಂ ಅಮೃತಂ ವಿಷಮ್ ಅಂತೀವಲ್ಲ, ಆ ಥರ ಅಮೃತನೂ ಕೂಡ ವಿಷ ಆಗಿರುತ್ತೆ, ಆಯಿತಾ. ಅದು ಪ್ರಸಾದನೇ ಆಗಿರ್ಬೋದು, ಅದನ್ನು ಸ್ವೀಕಾರ ಮಾಡಬಾರ್ದು. ಈ ಥರ ವಿಚಾರಗಳು ಸ್ವಲ್ಪ ನಾವು ತಿಳ್ಕೊಬೇಕು, ಸೈಂಟಿಫಿಕ್ ಆಗಿ ಯೋಚನೆ ಮಾಡಬೇಕು. ಮತ್ತು ಕೆಲವು ವಿಚಾರದಲ್ಲಿ ನಾವು ಅದನ್ನು ಸರಿಯಾಗಿ ತಿಳ್ಕೊಂಡು ಮುಂದುವರಿಬೇಕು. ಆದ್ದರಿಂದ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ನನ್ನ ಒಂದು ಅಭಿಮಾನಿಗಳು ಯಾರಿದ್ದಾರೆ, ನನಗೆ ಒಂದು ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರಿದ್ದಾರೆ, ದಯವಿಟ್ಟು ಕರಂಗಲಿ ಮಾಲೆಯನ್ನು ಹಾಕ್ಕೋಬೇಡಿ. ನಮ್ಮ ಕಚೇರಿಗೆ ಬಂದಾಗಲೂ ಎಷ್ಟೋ ಜನ ಕೇಳಿದ್ದೀನಿ, ಇದನ್ನು ಹಾಕ್ಕೋಬೇಡಿ, ತುಂಬ ಡೇಂಜರ್ ಅಂಥೇಳಿ. ಈ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಒಂದು ಯಕ್ಷಿಣಿ ಮೀಡಿಯಾದಲ್ಲಿ ಇಂತಹ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆನೇ ನಾನು ಜಾಸ್ತಿ ಹೇಳ್ಕೊಡೋದು. ಹಾಗಾಗಿ ಈ ಒಂದು ಮಾಲೆಯ ವಿಚಾರ ನೀವು ಟಾಪಿಕ್ ಎತ್ತಿದ್ದು ತುಂಬ ಒಳ್ಳೆಯದಾಯಿತು. ಹಾಕ್ಕೋಬಾರ್ದು. ಈಗ ಮುಖ್ಯವಾಗಿ ದೃಷ್ಟಿಗೆ ಅಂತಾನೆ ಹಾಕೊಳ್ಳೋದಲ್ವಾ ಕರಂಗಾಲಿ ಮಾಲೆ? ಕೆಲವರು ಹಾಕೊಂಡ್ಬಿಟ್ಟಿದ್ದಾರೆ, ಈಗ ಆಲ್ರೆಡಿ ಹಾಕೊಳ್ತಿದಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ ಗುರುಗಳು? ನೋಡಿ, ಕೆಲವರು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಮಾಲೆಯನ್ನು ತೆಗೆದು 3 ಸುತ್ತು ರೈಟು 3 ಸುತ್ತು ಲೆಫ್ಟು ಎಲ್ಲ ದೃಷ್ಟಿ ಎಲ್ಲ ತೆಗೆದು ಅದನ್ನು ಬೆಂಕಿಗೆ ಹಾಕ್ಬಿಡಿ, ಅಗ್ನಿಗೆ ಎಲ್ಲ ಸುಟ್ಟೋಗ್ಬಿಡ್ಲಿ. ನೀರಿಗೂ ಕೂಡ ಹಾಕ್ಬಾರ್ದು. ನೀರಿಗೆ ಹಾಕಿದ್ರೆ ಮತ್ತೆ ಅದು ಹಿಂಗೆ ಕಷ್ಟ ಇದ್ದೇ ಇರುತ್ತೆ. ಬೆಂಕಿಗೆ ಹಾಕ್ಬಿಡೋದು, ಆಯಿತಾ. ಯಾಕಂದರೆ ಅದು ಏನಾಗುತ್ತೆ ಅಂದರೆ ಕರಂಗಲಿ ಮಾಲೆ ನಮ್ಮ ಬಾಡಿ ಎನರ್ಜಿ ಎಲ್ಲ ತೊಗೊಂಡು ಹಿಡಿದಿಟ್ಕೊಂಡಿರುತ್ತೆ. ಮತ್ತು ಅದರಲ್ಲಿರ್ತಕ್ಕಂಥ ನೆಗೆಟಿವ್ ಎಲ್ಲ ನಮ್ಗೆ ಬಂದಿರುತ್ತೆ. ಹಾಗಾಗಿ ನಾವು ಅದನ್ನು ತೆಗೆದುಬಿಟ್ರೆ, ಒಂದ್ಸಲ ದೃಷ್ಟಿ ತೆಗೆದುಬಿಟ್ಟು ಹಾಕಿಬಿಟ್ರೆ ಸುಟ್ಟು ಭಸ್ಮ ಆಗಿಬಿಡುತ್ತೆ. ಬೆಂಕಿ ಮುಂದೆ ಯಾವುದೂ ನಿಂತ್ಕೊಳ್ಳಲ್ಲ. ಹಾಗಾಗಿ ಎಲ್ಲರೂ ಹೋಮ ಹವನಗಳಿದ್ದಾಗ ಅದರಲ್ಲೂ ಕೂಡ ಹಾಕ್ಬೋದು. ಅಥವಾ ಯಾವ್ದಾದ್ರು ಒಂದು ಅಗ್ನಿಯಲ್ಲಿ ಹಾಕ್ಬಿಟ್ರೆ ಅದು ಭಸ್ಮ ಆಗಿಬಿಡುತ್ತೆ, ಅದು ನಮಗೆ ಅನುಕೂಲ ಆಗುತ್ತೆ ಅದರಿಂದ. ಈಗ ಕರಂಗಾಲಿ ಮಾಲೆಯಿಂದ ಏನು ಅನುಕೂಲ ಇಲ್ಲ, ನೆಗೆಟಿವಿಟಿನೇ ಜಾಸ್ತಿ ಅಂತ ಹೇಳ್ತೀರಾ ಗುರುಗಳು? ಹೌದು, ಖಂಡಿತ. ಕರಂಗಾಲಿ ಮಾಲೆ ಹಾಕೋದ್ರಿಂದ ನೆಗೆಟಿವಿಟಿ ಅಂತಕ್ಕಂಥದ್ದು ಅಪಾರವಾಗಿರುತ್ತೆ. ಹಾಗಾಗಿ ಆ ಮಾಲೆನ ಹಾಕೋಬಾರ್ದು ಅಂತ ಹೇಳ್ತೀನಿ ನಾನು. ಕರಂಗಾಲಿ ಮಾಲೆ ಬಗ್ಗೆ ಮತ್ತು ಅದರ ಅನಾನುಕೂಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ವೀಕ್ಷಕರಿಗೆ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಕರಂಗಾಲಿ ಬಗ್ಗೆ ಒಂದು ವಿಶೇಷವಾದ ಅದ್ಭುತವಾದ ಮಾಹಿತಿಯನ್ನು ಗುರುಗಳು ನಮಗೆ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದೇವಿ ಯಕ್ಷಿಣಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.